ಎಚ್ ಡಿ ಕುಮಾರಸ್ವಾಮಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ್ಯಾವ ಸಂಗತಿಗಳು ಹೆಂಗೆ ಎಲ್ಲೆಲ್ಲಿ ಮುಟ್ಟಿಬಿಟ್ಟಿದೆ ಅಂತ. ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಕಾಂಗ್ರೆಸ್ ಪ್ರತಿಭಟನೆ ಏನು ಮಾಡಬೇಕು ಅಂತ ಹೊರಟಿದೆ ಬೇರೆ ಬೇರೆ ಕಡೆಗಳಲ್ಲಿ, ಅದಕ್ಕೆ ಕೌಂಟರ್ ಕೊಡಬೇಕು ಅಂತಂದ್ರೆ ಈ ರೀತಿ ಸಮಜಾಯಿಷಿಗಳನ್ನ ಕೊಡಲೇಬೇಕು. ತಮ್ಮ ಹೇಳಿಕೆಯನ್ನು ಗಟ್ಟಿಯಾಗಿ ಸಮರ್ಥಿಸ್ಕೋಬೇಕು. ನಾನು ಆ ರೀತಿ ಹೇಳಿಲ್ಲ ಅಂತ ಮನವರಿಕೆ ಮಾಡಿಕೊಡ್ಬೇಕು. ಈ ಮುಖಾಂತರ ಕಾಂಗ್ರೆಸ್ನ ಆರೋಪಗಳಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕು. ಇನ್ನು ಗ್ಯಾರಂಟಿ ಸರಿತಪ್ಪುಗಳ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ನಾವು ನೋಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು ಯಾವ್ಯಾವ ರೀತಿ ಅಧ್ವಾನಗಳನ್ನು ಸೃಷ್ಟಿ ಮಾಡ್ತು ಅಂತಂದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ, ಆದರೆ ಹಿಂದಿನ ಲೋಕಸಭಾ ಚುನಾವಣೆ ಬೆಸ್ಟ್ ಎಕ್ಸಾಂಪಲ್. ಒಂದೊಂದು ಸ್ಟೇಟ್ಮೆಂಟ್ಗಳು ಈ ನಾಯಕರನ್ನು ಸೋಲಿಸುವಷ್ಟರ ಮಟ್ಟಿಗೆ, ಪಕ್ಷಕ್ಕೆ ಹಿನ್ನಡೆ ಆಗೋಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಅದನ್ನು ನೆನಪಲ್ಲಿ ಇಟ್ಕೋಬೇಕು ನಮ್ಮ ರಾಜಕಾರಣಿಗಳು. ನೋಡಿ, ಇನ್ನೂ ಕೂಡ ಮಾತಾಡುವಂಥ ಮಾತು ಯಾವ ರೀತಿ ಎಲ್ಲಿ ತಲುಪಿಬಿಡುತ್ತೆ ಏನೋ, ಅದನ್ನು ಯಾವ ರೀತಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾರು ಏನು ಹೇಳಿದ್ರು ಪ್ರಶ್ನೆ, ಯಾವ ಅರ್ಥದಲ್ಲಿ ಹೇಳಿದ್ರು ಪ್ರಶ್ನೆ ಬೇರೆ, ಅದನ್ನು ಯಾವ ಅರ್ಥದಲ್ಲಿ ಕಲ್ಪಿಸಲಾಗುತ್ತೆ, ಯಾವ ಅರ್ಥದಲ್ಲಿ ಮುಟ್ಟಿಸಲಾಗುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಈಗ ಕಾಂಗ್ರೆಸ್ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಏನಂತೀರಿ? ಖಂಡಿತ ರಂಗನಾಥ್, ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಚುನಾವಣೆಯ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಬೇಕಾದಂತ ಅಸ್ತ್ರವನ್ನ ಸ್ವತಃ ಕುಮಾರಸ್ವಾಮಿ ಅವರೇ ತಮ್ಮ ಮಾತಿನ ಮೂಲಕ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ನ ಕೈಯಲ್ಲಿ ಇಟ್ಟಂತೆ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬಾಯಿಂದ ಸ್ಟೇಟ್ಮೆಂಟ್ ಬಂದ ತಕ್ಷಣವೇ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಮುಗಿಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏಕಕಾಲಕ್ಕೆ ಮಹಿಳೆಯರ ಅನುಕಂಪವನ್ನ ಗಿಟ್ಟಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೇರವಾಗಿ ರಾಜ್ಯದ ಮಹಿಳೆಯರಿಗೆ ಮಾಡ್ತಾ ಇರುವಂತಹ ಅವಮಾನ ಅನ್ನುವಂಥದ್ದನ್ನೇ ಜನರಿಗೆ, ಅದರಲ್ಲೂ ಮಹಿಳಾ ಮತದಾರರಿಗೆ ಮನವರಿಕೆ ಮಾಡ್ಕೊಂಡು ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ಕಾಂಗ್ರೆಸ್ ಮಾಡಿದಂತೆ ಕಾಣ್ತಾ ಇದೆ. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಕುಮಾರಸ್ವಾಮಿ ಅವರ ಮಾತುಗಳನ್ನ ಟೀಕಿಸ್ತಾ ಇದ್ದಾರೆ. ಟೀಕಿಸುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರುವಂತದ್ದು, ಶ್ರಮಿಕ ವರ್ಗದ ಮಹಿಳೆಯರಿಗೆ ಅಪಮಾನ ಆಗಿದೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದಂತಹ ಒಂದು ಜನರಲ್ ಸ್ಟೇಟ್ಮೆಂಟ್ ಅದು. ಅಂದ್ರೆ ನಿಗದಿತವಾಗಿ ಇಂಥವ್ರು ದಾರಿ ತಪ್ಪಿದ್ದಾರೆ ಅಂದ್ರೆ ಅದಕ್ಕೆ ಬೇರೆಯದೇ ಅರ್ಥ ಆಗ್ತಾ ಇತ್ತು. ಆದ್ರೆ ಸಾಮಾನ್ಯ ಮಹಿಳೆ, ಹಳ್ಳಿಯ ಮಹಿಳೆ, ದುಡಿಯುವಂತ ಮಹಿಳೆ, ಕೂಲಿನಾಲಿಗೆ ಹೋಗುವಂತ ಮಹಿಳೆ, ಈ ಮಹಿಳೆಯರನ್ನ ಗುರಿಯಾಗಿಟ್ಕೊಂಡು ಎಲ್ಲೋ ಒಂದ್ ಕಡೆ ಕೊಟ್ಟಂತ ಹೇಳಿಕೆ ಅನ್ನುವಂತ ರೀತಿಯಲ್ಲಿ ಇಡೀ ಸ್ಟೇಟ್ಮೆಂಟ್ ಬಿಂಬಿತ ಆಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ತುರ್ತು ಝೂಮ್ ಮೀಟಿಂಗ್ ಅನ್ನು ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕರೆದ್ರು. ಶಾಸಕರು, MLCಗಳು ಮತ್ತು ಕ್ಷೇತ್ರದಲ್ಲಿ ಓಡಾಡುವಂತ ಅಭ್ಯರ್ಥಿಗಳು ಮತ್ತು ಲೋಕಸಭೆಯ ಉಸ್ತುವಾರಿ ವಹಿಸಿಕೊಂಡ ವೀಕ್ಷಕ ಸಚಿವರೆಲ್ಲರಿಗೂ ಕೂಡ ಒಂದು ಡೈರೆಕ್ಷನ್ ಅನ್ನು ಕೊಡಲಾಗಿದೆ. ಈ ಒಂದು ಹೇಳಿಕೆಯನ್ನ ಮನೆ ಮನೆಗೆ ತಲುಪಿಸಬೇಕು ಅನ್ನುವಂಥದ್ದು. 2,000 ರೂಪಾಯಿ ಪಡೆಯುವಂತ ಮಹಿಳೆ ತಾನು ಸ್ವಾಭಿಮಾನಿಯಾಗಿರ್ಬೇಕು ಅಂತಲೇ ಬಯಸ್ತಾರೆ. ಆಕೆ ಗಂಡನ ಹೇರಿಕೆಯನ್ನ ಎಲ್ಲ ಒಂದ್ ಕಡೆ ಸಹಿಸ್ಕೋಬಹುದು ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಆಕೆ ಸಹಿಸ್ಕೋಬಹುದು. ಆದ್ರೆ ಆಕೆಯ ಪರೋಕ್ಷವಾದಂತ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನುವಂತ ರೀತಿಯಲ್ಲಿ ಈ ಹೇಳಿಕೆ ಬಿಂಬಿತ ಆಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅದು ಕೇವಲ ಕುಮಾರಸ್ವಾಮಿ ಅವರು ಅದಕ್ಕೆ ಸಮಜಾಯಿಷಿ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೂಮರಾಂಗ್ ಆಗುವಂತಹ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಮುಗಿಬೀಳ್ತಾ ಇದ್ದಾರೆ. ಜೊತೆಗೆ ಈ ಇಡೀ ಇಶ್ಯೂವನ್ನ ಜೀವಂತ ಆಗಿಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆ ಮಾಡೋ ಮೂಲಕ ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿದ್ದಾರೆ ಅನ್ನುವಂತ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಈ ಮೂಲಕ ಇಡೀ ಚುನಾವಣೆಯ ದಿಕ್ಕನ್ನ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ರೀತಿಯ ಹೇಳಿಕೆಗಳೇ ಎಲ್ಲೋ ಒಂದ್ ಕಡೆ ವಿರೋಧಿ ಪಾಳೆಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ JDS ನಾಯಕರು ವರ್ತಿಸಿದ್ರು. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಮತ್ತೆ ಯಾವ ದಿಕ್ಕಿಗೆ ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ರಂಗನಾಥ್. ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ ನೋಡಿ.